ಜಾನು ನಿನ್ನೊಂದು ಮಾತು ಕೇಳಲ್ಲ? ಕೇಳಮ್ಮ. ಅದಕ್ಕೆ ಪರ್ಮಿಷನ್ ಯಾಕೆ ಕೇಳ್ತೀಯಾ? ಕೇಳಬೇಕು ಕಣೆ. ನಿಂದೆ ರಾಜ್ಯಭಾರ, ದೊಡ್ಡ ಮಾಲೀಕನ ಹೆಂಡತಿ. ನಾನು ಯಾವತ್ತೂ ಚೇಂಜ್ ಆಗಲ್ಲಮ್ಮ, ಹೇಳು. ಏನಿಲ್ಲ, ನಿನ್ ಗಂಡ ದೊಡ್ಡ ಕೋಟ್ಯಾಧೀಶ್ವರನ ಹೆಂಡತಿಯಾಗಿ ನೀನ್ ಸಾಲ ಮಾಡೋದು ಚೆನ್ನಾಗಿರುತ್ತೇನೆ. ಸಾಲನಾ? ನಾನು ಯಾವಾಗ ಸಾಲ ಮಾಡಿದ್ದೆ? ಅಪ್ಪನ ಕಾಲಿನ ಆಪರೇಷನ್ಗೋಸ್ಕರ ಸಾಲ ಮಾಡ್ತಿದ್ಯಾ? ಅದ್ರ ಅಗತ್ಯ ಏನಿದೆ? ಶ್ರೀನಿಧಿ ಶ್ರೀಮಂತ, ಅವನ್ ದುಡ್ಡ. ಅಮ್ಮ, ಶ್ರೀಗ್ ದುಡ್ಡು ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಸಂಬಂಧಗಳ ಮಧ್ಯೆ ದುಡ್ಡು ಬರಬಾರ್ದು. ವಿಶ್ವಾಸ ಕೆಟ್ರೆ ಕಷ್ಟ. ವಿಶ್ವಾಸ ಯಾಕೆ ಕೆಡುತ್ತೆ? ಅಷ್ಟಕ್ಕೂ ನೀ ಇಸ್ಕೋತಾ ಇರೋದು ನಿಂಗೆ ಜೀವನ ಕೊಡೋನ್ ಹತ್ರ ಅಲ್ವಾ? ಜೀವನ ಕೊಟ್ಟೋನು ಕಷ್ಟಕ್ಕಾಗಲ್ವಾ? ಹಾಗಂತ ಕೇಳಿದ್ರೆ ತಪ್ಪಾಗುತ್ತಮ್ಮ. ಜೊತೆಗೆ ಅಪ್ಪನ ಕಾಲು ಆಪರೇಷನ್ ನನ್ನ ಸಂಪಾದನೆಯಲ್ಲಿ ಆಗ್ಬೇಕು ಅಂತ ನಂಗೆ ಇಷ್ಟ. ನಾನು ದುಡ್ದಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಏನೋಮ್ಮ, ನನ್ಗನ್ಸಿದ್ದನ್ ಹೇಳ್ದೆ ಅಷ್ಟೇ. ನಿಮ್ಮಿಬ್ರು ವಿಶ್ವಾಸ ಕೆಡ್ಲಿ ಅಂತಲ್ಲ, ಏನೋ ನೀನ್ ಸುಖವಾಗಿರೋ ಕಾಲ ಕೂಡ್ ಬಂದಿದೆ, ನೆಮ್ಮದಿಯಾಗಿರೋ ಅಂತಷ್ಟೇ. ಎಷ್ಟು ದಿವ್ಸಕ್ಕೆ ಇವತ್ತು ಅನ್ನಿಸ್ತಲ್ಲ ಮಗಳು ನೆಮ್ಮದಿ ಆಗಿರ್ಲಿ ಅಂತ. ಜಾಹ್ನವಿ ನೆಮ್ಮದಿನ ನಾನ್ ಬಯಸ್ತಾನೆ ಇದ್ದೀನಿ. ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇವಳು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿರಲ್ವೇನ್ರಿ? ಅಯ್ಯ, ಇವನೊಬ್ಬ ಮನುಷ್ಯನೋ ಪ್ರಾಣಿನೋ ಹೇಳಿದ ಅರ್ಥನೇ ಮಾಡ್ಕೊಳಲ್ಲ. ಅದೇನ್ ಮಾಡ್ಕೋತಾನೋ ಮಾಡ್ಕೊಳ್ಳಿ. ನೀನ್ ಫೋನ್ ಮಾಡ್ತಾನೆ ಇರ್ಲಿ, ನಾನ್ ಕಟ್ ಮಾಡ್ತಾನೆ ಇರ್ತೀನಿ. ಇವನ್ಗ್ಯಾಕ್ ನನ್ ಮಗಳನ್ನ ಕೊಡ್ಬೇಕು? ಈ ಕಲಾ ಅದಕ್ಕೆ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಆ ಹುಡುಗಿ ಬರೋದ್ರೊಳಗೆ ಅಡುಗೆ ಕೆಲಸ ಮಾಡಿ ಕೂತ್ಕೋಣ ಅಂದ್ರೆ ನಾಪತ್ತೆ ಇವಳು. ಯಾವ ತರಕಾರಿ ಅಂಗಡಿಯಲ್ಲಿ ಕಷ್ಟ ಸುಖ ಮಾತಾಡ್ತಾ ಕೂತಿದಾಳೋ ಯಾರಿಗ್ ಗೊತ್ತು. ಒಂದು ಫೋನ್ ಮಾಡಿ ನೋಡೆ. ಬಂದ್ರಲ್ಲ? ಕಲಾ, ಯಾಕೆ ಎಷ್ಟೊತ್ತು? ಏನ್ ಗೊತ್ತೇನಿಲ್ಲಲ್ಲೂ, ಫುಲ್ ಟ್ರಾಫಿಕ್ ಜಾಮು, ಅದಕ್ಕೆ ಲೇಟ್ ಆಯ್ತು. ನೀವ್ ಹೋಗಿದ್ದು ನಡ್ಕೊಂಡು, ಟ್ರಾಫಿಕ್ ಜಾಮ್ ಆದ್ರೆ ನಿಮ್ಗೇನು? ಅಯ್ಯೋ, ರೋಡ್ ದಾಟಕ್ಕೆ ಆಗ್ಲಿಲ್ಲ ಅಂತೀನಿ. ಗಾಡಿ ಒಂದ್ರಿಂದ ಒಂದು ಬರ್ರ ಅಂತ. ನೆಟ್ಟಿಗೆ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ನಿಂಗೆ? ಹೌದಾ? ಏನ್ ತಪ್ಪು ಹೇಳ್ದೆ? ಟ್ರಾಫಿಕ್ ಜಾಮ್ ಅಂದ್ರೆ ಗಾಡಿಗಳು ಮುಂದೆ ಹೋಗಕ್ಕಾಗ್ದೆ ನಿಂತಿರೋದು ಅಂತ. ನೀನ್ ನೋಡಿದ್ರೆ ರಸ್ತೆ ದಾಟಕ್ಕಾಗ್ದೆ ಗಾಡಿಗಳು ಮುಂದೆ ಹೋಗ್ತಿತ್ತು ಅಂತಿದ್ಯಾ? ನಾ ಗಾಡಿಗಳ ಜಾಮು ಅಂತ ಎಲ್ಲಿ ಹೇಳ್ದೆ? ಜನರ ಜಾಮು, ರೋಡ್ ದಾಟಕ್ಕಾಗ್ದೆ ನಿಂತು ಬಿಟ್ಟಿದ್ರು. ಸಾಕ್ ಸುಮ್ನೆರೆ. ಒಂದ್ ಸುಳ್ಗಿ ಇನ್ನೊಂದ್ ಸುಳ್ಳು ಮತ್ತೊಂದು. ಬೇಬಿ, ತರಕಾರಿ ತಗೊಂಬ. ಏನದ್ಗೆ ನಿಮ್ ಮುಖ ಎಷ್ಟು ಗ್ಲೋಯಿಂಗು? ಹೌದೇನೆ? ಫೇಸ್ ಪ್ಯಾಕ್ ಪ್ರಭಾವ ಕಣೆ ಬೇಬಿ. ಹಾ, ಇರ್ಬೇಕು. ಇರ್ಬೇಕಾ? ಹೊರಗಡೆ ಹೋದ್ರೆ ಟ್ಯಾನ್ ಆಗುತ್ತೆ ಅಂತಿದ್ರಿ. ಈಗ ನೋಡಿದ್ರೆ ಮನೇಲಿ ಇರೋದಕ್ಕಿಂತ ಹೊರಗಡೆ ಹೋಗಿ ಬಂದ್ಮೇಲೆ ಕೆಂಪಾಗಿದ್ದೀರಾ. ಏನ್ ಸಮಾಚಾರ? ಏನಿಲ್ಲ, ಹೋಗೆ ಬೇಬಿ. ನಿಜವಾಗ್ಲೂ ಹೊತ್ತಿಗೆ ನೀವ್ ಹೊರಗಡೆ ಹೋಗಿ ಬಂದ್ರೆ ಚೆನ್ನಾಗಾಗುತ್ತೆ ನಿಮ್ಮ ಬ್ಯೂಟಿ ಟ್ರೀಟ್ಮೆಂಟ್ ಅಲ್ವಾ ಅತ್ಗೆ? ಏನೇನೋ ಹೇಳ್ಬೇಡ್ವೆ ಬೇಬಿ. ಕೊಡು ಆ ಕ್ಯಾರೆಟ್ನ, ಹೆಚ್ಚಿಕೊಡ್ತೀನಿ. ಕ್ಯಾರೆಟ್ ಯಾಕೆ ತಂದೆ ಕಲಾ? ಬಿಸಿಬೇಳೆ ಬಾತ್ಗೆ. ಯಾಕಾದ್ರೂ ಹೋದ್ಯೋ ನೀನು? ಮಾಡ್ತಿರೋ ಅಡ್ಗೆನೆ ಒಂದು, ನೀನ್ ತಂದಿರೋ ತರಕಾರಿನೇ ಇನ್ನೊಂದು. ಬಿಡಿ ಅದ್ಕೆ ಪಲಾವ್ಗೂ ಕ್ಯಾರೆಟ್ ಹಾಕ್ಬೋದು. ಆಮೇಲೆ ಎಲ್ಲೋಗಿದ್ರಿ? ನಾನೆಲ್ಲೇ ಹೋಗ್ಲಿ, ಅತಿ ಆಯ್ತು ಈ ಬೇಬಿದು. ಅಲ್ವೇಲಲ್ಲೂ ಮುಂಚೆ ಎಲ್ಲ ಪಲಾವ್ಗೆ ನೀನ್ ಕ್ಯಾರೆಟ್ ಹಾಕ್ತಿರ್ಲಿಲ್ವಾ? ಈಗೇನು ಸೊಸೆ ಬರ್ತಾಳೆ ಅಂತ ರೆಸಿಪಿನ ಚೇಂಜ್ ಇಲ್ಲ, ಏನೂ ಇಲ್ಲ. ನಾವು ಮೊದ್ಲಿಂದಾನು ಕ್ಯಾರೆಟ್ ಹಾಕಲ್ಲ, ನೀನ್ ಮಾಡ್ತಿದ್ಯಾ ಅಷ್ಟೇ. ಬೇಬಿ, ಆ ಬುಟ್ಟಿ ಕೊಡು. ಏನು ಇಷ್ಟೊಂದು ಗ್ಲೋ ಕಾರಣ? ಮುಖಕ್ಕೆ ಹಸಿ ಕಡಲೆ ಹಿಟ್ಟು ಹಚ್ಕೊಂಡ್ರೆ ಗ್ಲೋ ಬರುತ್ತಂತೆ ಕಣೆ. ಬೆಳಗ್ಗೆ ಆಯುರ್ವೇದ ಪ್ರೋಗ್ರಾಮ್ ಅಲ್ಲಿ ನೋಡಿದೆ.